ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಏತಕ್ಕೆ ನಿನ್ನನ್ನೇ ಬಯಸಿದೆ ಹೃದಯ ಭಾಗ 34. ಅರಸುಮನೆಯಲ್ಲಿ ಎಲ್ಲ ಊಟಕ್ಕೆ ಕುಳಿತಿದ್ರು. ಇಂದಿನಂತೆ ಹರಟೆ ಮಾತು ಏನೂ ಇರಲಿಲ್ಲ. ಅಂದಿನಿಂದ ಚೂರು ಹೆಚ್ಚೆ ಮೌನ ಇತ್ತು ಇಲ್ಲಿ. ಆದರೆ ವಿಸ್ಮಯ ಋಷಭ್ಗೆ ಏನೂ ಅರಿಯದ ಕಾರಣ ಸಹಜವಾಗಿ ಇರುವಂತೆ ನಡೆಸುತ್ತಿದ್ದರು. ಅಣ್ಣ ಏನೋ ಫುಲ್ ಜೋಶಲ್ಲಿದೆಯಾ, ಅದಕ್ಕೆ ಕಾಲ್ ಮಾಡಿದ್ರಾ ಎಂದಳು ವಿಸ್ಮಯ ನಗುತ್ತಾ. ಏಯ್ ತರಲೆ ಸುಮ್ಮನೆ ತಿನ್ನೆ ಎಂದ ಕಾಲ್ ಅವಳ ಮೇಲೆ ಕಾಲಿನಿಂದ ತುಳಿದು. ಅಬ್ಬಾ ಎಷ್ಟೋ ಕಾಡ್ತೀಯಾ, ಅಕಸ್ಮಾತ್ ವೈಭವ್ ಅವರೇನಾದರೂ ನಿಧಿ ಅವರಿಗೆ ಕಮೆಂಟ್ ಆಗಿರಲಿಲ್ಲ ಅಂದಿದ್ರೆ ನಾನು ವೈಭವ್ ಕ್ಯಾಚ್ ಹಾಕ್ಕೊಂಡು ನಿಮಗೆ ತೊಂದರೆ ಕೊಡ್ತಿದ್ದೆ ಕಣೋ, ಈ ಮದುವೆ ನಿಲ್ಲಿಸಿ ಬಿಡು ಅಂತ ಎಂದಳು ಕಾಲು ಮುಟ್ಟಿ ನೋಡಿ. ಅಷ್ಟರಲ್ಲಿ ಎಲ್ಲರೂ ಅವಳ ಮುಖ ನೋಡಿದರು. ಹಾಂ ಬಂದ್ಬಿಡು, ಅದು ಚಾನ್ಸೇ ಇಲ್ಲ ಬಿಡು, ಆಲ್ರೆಡಿ ಅವರಿಬ್ಬರು ಮದುವೆ ಆದರು ಎಂದಾಗ ಎಲ್ಲರ ಕೈಲಿ ತುತ್ತು ತಟ್ಟೆ ಸೇರಿದವು. ಅದೇ ಸಮಯಕ್ಕೆ ಸರಿಯಾಗಿ ವಸಿಷ್ಠ ಅವರು ಫೋನ್ ಕೂಡ ದೇವರಾಜ್ ಅವರಿಗೆ ಬಂದಿತ್ತು. ಹಲೋ ಹೇಳಿ ವಸಿಷ್ಠ ಎಂದರು ಫೋನ್ ಸ್ಪೀಕರ್ಗೆ ಹಾಕಿ. ಎಲ್ಲ ಚೆನ್ನಾಗಿದ್ದೀರಾ ಎಂದರು ವಸಿಷ್ಠ ಅತ್ಲಿಂದ. ಹಾಂ ಎಲ್ಲ ಫೈನ್, ನೀವು ಎಂದರು ನಾಟಕೀಯವಾಗಿ. ನಾವು ಚೆನ್ನಾಗಿದ್ದೀವಿ. ಚಂದ್ರಕಾಂತ್ ಅಂಕಲ್ ಇದ್ದಾರಾ ಎಂದರು ಮೆತ್ತಗೆ. ಹಾಂ ಎಲ್ಲ ಇಲ್ಲೇ ಇದ್ದೀವಿ, ಊಟ ಮಾಡ್ತಿದ್ದೀವಿ ಎಂದರು ದೇವರಾಜ್ ಅವರು. ಅದು ದೇವವ್ರೆ, ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು ಎಂದರು ಮುಜುಗರದೆ. ಹೊರಗಡೆ ಅಷ್ಟೇ ಪ್ರೀತಿ ತೋರಿದರೂ ಕೋಪ ತೋರಿದ್ರು, ಅವರ ನಡೆ ಸಮರ್ಥಿಸಿಕೊಂಡ್ರು. ಮಕ್ಕಳ ಮಾಡಿದ ತಪ್ಪುಗಳು ಹೆತ್ತವರನ್ನಲ್ಲವೇ ಕಾಡುವುದು? ಹೇಳಿ ವಸಿಷ್ಠ ಏನದು ಎಂದರು ದೇವರಾಜ್. ಅದು ಅದು ಹೇಗೆ ಹೇಳಬೇಕೋ ತಿಳಿತಿಲ್ಲ. ನಮ್ಮ ವೈಭವ್ ನಿಧಿನ ಮದುವೆ ಆಗಿಬಿಟ್ಟಿದ್ದಾನೆ ಎಂದರು ಮೇಲಗೆ. ವಾಟ್ ಎಂದರು ವಿಷಯ ತಿಳಿದಿದ್ರು. ಹೌದು, ಇವತ್ತು ನೀವು ಮನೆಗೆ ಹೋದ್ಮೇಲೆ ಇಲ್ಲಿ ಹೀಗಾಗಿದೆ ಎಂದರು ವಸಿಷ್ಠ. ಏನು ಹೇಳ್ತಿದ್ದೀರಾ ನೀವು? ನಿಧಿ ವೈಭವ್ ಮದುವೆ ಅದು ಇದ್ದಕ್ಕಿದ್ದಂತೆ ಅಂದರೆ ಏನು ಹುಡುಗಾಟನಾ ಎಂದರು ಚಂದ್ರಕಾಂತ್ ಕೋಪದೆ. ನೋಡಿ ಅಂಕಲ್, ನಮ್ಮಿಂದ ತಪ್ಪಾಗಿದೆ, ಅದಕ್ಕೆ ಕ್ಷಮೆ ಕೇಳ್ತಿದ್ದೀವಿ. ಮಧ್ಯಾಹ್ನ ಎಂಗೇಜ್ಮೆಂಟ್ಗೆ ನಿಧಿ ಅಮ್ಮನೂ ಬಂದಿದ್ದರು. ಅವರಿಬ್ಬರು ವಿಷಯ ತಿಳಿದು ಮದುವೆ ಬೇಡ ಅಂತ ಅವಳನ್ನು ಎಲ್ಲ ಕರ್ಕೊಂಡು ಊರು ಬಿಟ್ಟು ಹೋಗಿದ್ರು. ವೈಭವ್ ಎಷ್ಟೇ ಹೇಳಿದ್ರು ಮದುವೆಗೆ ಒಪ್ಪಿಲ್ಲ, ಅದಕ್ಕೆ ಇವನು ಕೋಪದಲ್ಲಿ ತಾಳಿ ಕಟ್ಟಿಬಿಟ್ಟಿದ್ದಾನೆ ಎಂದರು ಮೆತ್ತಗೆ. ತಕ್ಷಣ ಹಲ್ಕಚ್ಚಿ ಶಿವರಾಜ್ ಅವರ ನೋಡಿದರು ಚಂದ್ರಕಾಂತ್. ಅವರ ಮೊಗದಲ್ಲಿ ನಗುವಿತ್ತು. ಅದೇನು ಆಟನ ವಸಿಷ್ಠ, ತಾಳಿ ಕಟ್ಟಿದ ಅಂತ ನೀವು ಮನೆಗೆ ಕರ್ಕೊಂಡ್ರ? ಅವಳನ್ನು ಅಲ್ಲೇ ಬಿಟ್ಟು ನಿನ್ನ ಮಗನಿಗೆ 4 ಕೊಟ್ಟಿದ್ರೆ ದಾರಿಗೆ ಬರ್ತಿದ್ದ ಎಂದರು ಕೋಪದಿ ಹಲ್ಕಚ್ಚೆ. ನೀವು ವಯಸ್ಸಲ್ಲಿ ದೊಡ್ಡವರು, ಇಂತಹ ಮಾತುಗಳು ನಮಗೆ ಸರಿಯಾಗಲ್ಲ. ಪ್ರೀತಿ ಮಾಡ್ತಿರೋರನ್ನ ದೂರ ಮಾಡುವಷ್ಟು ಕಟಕ ನಾನಲ್ಲ. ಅಲ್ಲದೆ ಮಾಂಗಲ್ಯ ಅನ್ನೋದು ಪವಿತ್ರವಾದದ್ದು. ಮಾಂಗಲ್ಯದಿಂದ ನಂಟಾದ್ಮೇಲೆ ಅವರನ್ನು ದೂರ ಮಾಡೋಕೆ ದೇವರಿಂದನೂ ಆಗಲ್ಲ. ಇನ್ನು ನೀವೆಲ್ಲ ಯಾವ ಲೆಕ್ಕ ಎಂದಾಗ ಕೋಪ ತಡೆಯಲಾಗದೆ, ಇವರನ್ನೇ ನೋಡಿ ನಾಳೆ ಇನ್ನೂ ಉಳಿದಿರೋ ಮಕ್ಕಳು ಕಲಿತಾರೆ, ಇದನ್ನು ಸಮರ್ಥನೆ ಮಾಡಿಕೊಳ್ಳೋಕ್ಕೆ ಫೋನ್ ಮಾಡಿದ್ರಾ? ಇಡೀ ಫೋನ್ ಎಂದು ಕೋಪದಲ್ಲಿ ಹೇಳಲು 1 ನಿಮಿಷ ಎಂದ ವಸಿಷ್ಠ ಅವರ ಧ್ವನಿ ಗಂಭೀರವಾಗಿತ್ತು. ನನ್ನ ಮಗನ ನಡೆ ಬಗ್ಗೆ ನನಗೆ ಅಸಮಾಧಾನ ಇದ್ದರೂ ಅವನ ಜಾಗದಲ್ಲಿ ಅದು ಸರಿ ಇದೆ. ಕೈಯಲ್ಲಿ ಇರೋ 5 ಬೆರಳು ಸಮ ಇರೋಲ್ಲ. ನನ್ನ ಮಗನ ಬಗ್ಗೆ ಸಮರ್ಥನೆ ಮಾಡಿಕೊಳ್ಳೋದು ಏನಿಲ್ಲ. ನಾನು ಸಮಾಜದ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಆದರೆ ನೀವು ನನ್ನ ಬೀಗರು ಆಗೋರು, ನಮ್ಮನೆಯಿಂದ ಹೆಣ್ಣು ತಗೊಳ್ಳೋರು. ಈ ವಿಷಯ ಬೇರೆಯವರಿಂದ ತಿಳಿಯೋ ಮೊದಲು ನಾನೇ ಹೇಳೋಣ ಅಂತ ಕಾಲ್ ಮಾಡಿದ್ದಷ್ಟೆ, ಇನ್ನೂ ನಿಮಗೆ ಬಿಟ್ಟಿದ್ದು ಎಂದು ಕರೆ ತುಂಡರಿಸಿದರು. ಬಸಿ ಯಾಕಷ್ಟು ರೂಢಾಗಿ ಮಾತಾಡಿದರೆ? ನಾಳೆ ನಮ್ಮ ಮಗಳು ಆ ಮನೆಯಲ್ಲಿ ಬಾಳಬೇಕು ಎಂದರು ಇಷ್ಟೊತ್ತು ಅಲ್ಲೇ ಕುಳಿತಿದ್ದ ಮೈತ್ರಿಯವರು. ನೋಡು ಹೆಂಡತಿ, ದೊಡ್ಡವರಾಗಿ ಎಂತ ಮಾತಾಡ್ತಾರೆ, ನಮ್ಮ ಪರಿಯಲ್ಲಿ ಚೆನ್ನಾಗಿರ್ತಾಳಾ ಎಂದರು ಭಯದಿ. ಚಿಂತೆ ಮಾಡಬೇಡಿ ಬಸಿ, ಇಂತಹ ವಿಚಾರ ಕೇಳಿದರೆ ಎಲ್ಲರೂ ಹೀಗೆ ರಿಯಾಕ್ಟ್ ಮಾಡೋದು. ಆದರೆ ನಾವೇ ಇಷ್ಟು ಸಹಜವಾಗಿರೋದು, ಯಾಕಂದರೆ ನಮಗೆ ಪ್ರೀತಿ ಬೆಲೆ ಗೊತ್ತಿದೆ. ನೋಡೋಣ ಇರಿ ಎಂದು ಸಮಾಧಾನ ಮಾಡಿ ನಾನು ನಿಮ್ಗೆ ಹಾಲು ತರ್ತೀನಿ ಎಂದು ಅಡುಗೆ ಮನೆಗೆ ನಡೆದರು. ಇಷ್ಟೊತ್ತು ಮಾತುಕತೆ ಆಲಿಸಿದ ನಯನ ಮಾತ್ರ ಖುಷಿಯಿಂದ ಚಪ್ಪಾಳೆ ತಟ್ಟಿ, ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇವಾಗ ನಿಧಿ ಮದುವೆ ಆಗಿರೋದು ನೋಡಿದರೆ ಇಷ್ಟ ಮದುವೆಗೆ ಕತ್ರೆ. ಅದು ಆಗಲಿಲ್ಲ ಅಂದರೆ ನಾನೇನಾದರೂ ಪಿಟ್ಟಿಂಗ್ ಇಡ್ತೀನಿ. ಮೊದಲು ವೈಭವ್ ಇಲ್ಲ ವೈಶಿಷ್ಠ, ಎರಡಲ್ಲಿ ಒಂದು ಹಕ್ಕಿ ಹೊಡೆಯೋದೆ ಎಂದು ಕೋಣೆಗೆ ನಡೆದರು. ನೋಡಿದ್ಯಾ ಹೇಗೆ ಮಾತಾಡ್ತಾನೆ ಅಂತ, ಅವನ ಅಹಂಕಾರ ನೋಡಿದ್ಯಾ? ಆ ಮನೆ ಹೆಣ್ಣು ಬೇಡ ನಮಗೆ ಎಂದರು ಚಂದ್ರಕಾಂತ್ ಫೋನ್ ಬೀಸಿ ಒಗೆದು. ತಾತ ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಎಂದ ಋಷಭ್ ಅವರ ಪರವಾಗಿ. ಓಡಿ ಹೋಗಿ ಮದುವೆ ಆಗಿರೋರನ್ನು ಸಮರ್ಥನೆ ಮಾಡಿಕೊಂಡು ನಮಗೆ ಅಂತಾನೆ ಅವನು ಎಂದರು ಕೋಪದಿಂದ. ಓಡಿ ಹೋಗಿ ಅಲ್ಲ, ಅವರಮ್ಮನ ಎದುರೇ ಆಗಿರೋದು. ವಿಷಯ ಗೊತ್ತಿದ್ದು ಯೋಚಿಸದ ನಿಮ್ಮ ಬಾಯಲ್ಲಿ ವಸಿಷ್ಠ ಅಂಕಲ್ ಬಗ್ಗೆ ಇನ್ನೊಂದು ಮಾತು ಬಂದರೂ ಸರಿ ಇರಲ್ಲ ಎಂದ ಋಷಭ್. ಏನು ಮಾಡ್ತೀಯಾ ಎಂದು ಕೇಳಿದರು ಅವನ ಮುಂದೆ ನಿಂತು. ಏನು ಮಾಡೋದಿಲ್ಲ, ನಿಮ್ಮಂಥವರ ಮನೆಯಲ್ಲಿ ಪ್ರೀತಿ ಪ್ರೇಮ ಎಲ್ಲಿ ನಡೆಯುತ್ತೆ? ನಾನು ದೊಡ್ಡವರ ಮನೆಯ ಮಗಳನ್ನು ಪ್ರೀತಿ ಮಾಡಿದ್ದಕ್ಕೆ ಅಷ್ಟೇ ಒಪ್ಪಿದ್ದೀರಾ? ಹೀಗೇನಾದರೂ ಆಗಿದ್ರೆ ನೀವು ಹೇಳಿದ ಥರನೇ ಮಾಡಿದ್ರು ಮಾಡ್ತೀರಾ ಎಂದ ಮೂತಿ ಕೆಂಪಗಾಡಿಸ್ಕೊಂಡು. ಮಾಡ್ತೀನಿ. ನಮಗಿಂತ ಕೆಳಗಿನವರು ಮದುವೆ ಆದರೆ ಅವರನ್ನು ದೂರ ಮಾಡೇ ಮಾಡ್ತೀನಿ. ಈಗೂ ಅಷ್ಟೇ, ನೀನು ಅವರ ಮಗಳನ್ನು ಮರಿಬೇಕಷ್ಟೆ. ಈ ಮದುವೆ ಸಾಧ್ಯ ಇಲ್ಲ ಎಂದಾಗ ಜೋರಾಗಿ ನಕ್ಕವ. ಕನಸು ಕಾಣಿ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ಬೇಕಿದ್ರು ಅಂಕಲ್ನ ಒಪ್ಪಿಗೆ ಪಡೆದು ವೈಭವ್ ಥರನೇ ಮದುವೆ ಆಗ್ತೀನಿ. ಇಲ್ಲಿಲ್ಲ,
ನಾನೇ ಕಾತರ ಆಗಲಿ ನಿಮ್ಮನ್ನು ಕರೆದು ಗ್ರ್ಯಾಂಡಾಗಿ ಆಗ್ತೀನಿ. ಆಸ್ತಿನೂ ನೀವೇ ಇಟ್ಕೊಳ್ಳಿ, ನನ್ನವಳು ಸ್ವತಃ ದುಡಿತಾಳೆ ಎಂದು ಕೋಪದಿಂದ ಹೇಳಿದವ ಯಾವತ್ತಿದ್ರೂ ಇಷ್ಟ ನನ್ನ ಹೆಂಡತಿ ಎಂದು ಕೋಣೆಗೆ ರದಡನೆ ನಡೆದು ಹಲ್ಲು ಮಸಿಯುತ್ತಾ ನಿಂತರು ಚಂದ್ರಕಾಂತ್. ಉಳಿದವರೆಲ್ಲ ಮೂಕ ಪ್ರೇಕ್ಷಕರಷ್ಟೆ. ನಿಧಿಯ ರೂಮಿನಿಂದ ಆಚೆ ಬಂದವ ಅಮ್ಮನ ಅಡುಗೆ ಮನೆಗೆ ಹೊಕ್ಕಿದ್ದು ನೋಡಿ ಅತ್ತ ಓಡಿದ. ಅವರು ಹಾಲು ಬಿಸಿ ಮಾಡ್ತಿದ್ರು. ಅಮ್ಮ ಅಮ್ಮ ಎಂದು ಕರೆದವನ ತಿರುಗಿ ನೋಡಿದ್ರು ಮೈಥಿಲಿ. ಮಾ, ಅದು ನೀ ನನ್ನ ಮುದ್ದು ಅಮ್ಮ ಅಲ್ವಾ ಎಂದವ ಅವರ ಕೈ ಹಿಡಿದು. ಅಮ್ಮ ಅಂತ ಬೆಣ್ಣೆ ಹಚ್ಚಿದಾಗಲೇ ಗೊತ್ತಾಯಿತು ಏನೋ ವಿಷಯ ಅಂತ. ಹೇಳು ಏನದು ಎಂದರು ಅವನ ಕಿವಿ ಹಿಂಡೆ. ನೀವು ನಿನ್ನ ಗಂಡನ ಜೊತೆಗೆ ಇದ್ದೀರ ಅಲ್ವಾ, ಮತ್ತೆ ಮತ್ತೆ ನಮ್ಮನ್ನು ದೂರ ಮಾಡೋದು ನ್ಯಾಯನಾ? ನಾವಿಬ್ಬರು ಜೊತೆಯಲ್ಲಿರೋದು ನಮ್ಮ ಹಕ್ಕಲ್ವಾ ಎಂದ ಮೂತಿ ಉಬ್ಬಿಸೆ. ಅಬ್ಬಾ ಎಂಥ ಮಾತು ಎಂದವರು. ನಾವಿಬ್ಬರು ತುಂಬ ಪ್ರೀತಿ ಮಾಡ್ತೀವಿ ಎಂದಾಗ ಸುಮ್ಮನಾದವನ ನೋಡಿ, ಹೇಳು ಈಗ, ಏನೋ ದೊಡ್ಡದಾಗಿ ಕೇಳ್ತಿದ್ದೆ ಎಂದು ಬಂದರು ವಸಿಷ್ಠ. ತಕ್ಷಣ ಅವರ ಕೈ ಬಿಟ್ಟು ಗುಡ್ ನೈಟ್ ಮಾಮ್ ಎಂದು ಓಡಿದ್ದ. ನಿಂತ್ಕೊಳ್ಳೋ, ಏನು ಮಾತಾಡಬೇಕು, ಗಂಡ ಹೆಂಡತಿ ಹಕ್ಕು ಅಂತಿದ್ದೆ ಎಂದು ಅಡ್ಡ ಹಾಕಿದ್ರು. ಏನಿಲ್ಲ ಡ್ಯಾಡ್, ನಿಮ್ಮ ಗಂಡ ಕಾಯ್ತಾ ಇದ್ದಾರೆ, ಹಾಲೋಕೆ ಬರ್ತಿದೆ ನೋಡಿ ಅಂತ ಹೇಳ್ತಿದ್ದೆ. ಗುಡ್ ನೈಟ್ ಎಂದು ಅಲ್ಲಿಂದ ತಪ್ಪಿಸಿಕೊಂಡು ಓಡಿದವನ ನೋಡಿ ಜೋರಾಗಿ ನಕ್ಕರು ಗಂಡ ಹೆಂಡತಿ. ಅವರ ನಗು ಹಾಗೆ ಇರುವುದೋ, ಮಕ್ಕಳ ಮದುವೆ ಜಂಜಾಟದಲ್ಲಿ ಕಳೆದು ಹೋಗುವುದೋ ದೇವನಿಗೆ ಗೊತ್ತು. ಮುಂಜಾನೆ ಶುರುವಾಗಿತ್ತು ವಸಿಷ್ಠ ಅವರ ಮನೆಯಲ್ಲಿ. ಎಲ್ಲರಿಗೂ ಎಂದಿನಂತೆ ಇದ್ದರೂ ನಿಧಿ ಇನ್ನೂ ಅಂಜುತ್ತಲೇ ಎದ್ದು ಬಂದಿದ್ಲು. ಬಾರಮ್ಮ, ಇದು ನಿನ್ನದೇ ಮನೆ, ಇಲ್ಲಿ ನನಗೆಷ್ಟು ಹಕ್ಕು ಇದೆಯೋ ನಿನಗೂ ಅಷ್ಟೇ ಇದೆ ಆಯಿತಾ, ಇನ್ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ಎಂದರು ಮೈಥಿಲಿ ಇನ್ನೂ ಬಯದಿ ಅಡುಗೆ ಮನೆಯ ಬಾಗಿಲ ಬಳಿ ನಿಂತಿದ್ದ ನಿಧಿಯ ನೋಡಿ. ಅತ್ತೆ, ಅದು ಟೀ ನಾನೇ ಮಾಡಲಾ ಎಂದಳು ಮೆತ್ತಗೆ. ಹಿಂದಿನಿಂದ ನಯನ ಕೆಕ್ಕರಿಸಿ ನೋಡುತ್ತಿದ್ರಲ್ಲ. ಟೀ ನಯನ ಮಾಡಿದಾಳೆ, ನೀನು ತಿಂಡಿನೋ ಮಾಡು ಬಾ, ಹೇಗಿದ್ರೂ ಮದುವೆ ನಂತರ ಮೊದಲ ದಿನ ಅಲ್ವಾ, ಸೊ ಸಿಹಿ ಮಾಡು ಎಂದರು ಮೈಥಿಲಿ ನಗುತ್ತಾ. ಬಾಬಿ ಎಂಥ ಮಾತು ಹೇಳಿದ್ರಿ, ಆದರೆ ಅವರಿಗೆ ನೆನ್ನೆ ಪ್ರೈವಸಿ ಕೊಡಲಿಲ್ಲ ನೀವು ಎಂದು ಆರೋಪ ಮಾಡಿದರು ವೈಶಿಷ್ಟ್ಯ. ವೈಶು ಎಂದು ಮೈಥಿಲಿ ಅವರು ಗದರಲು. ಬಾಬಿ ಸುಮ್ಮನಿರಿ, ನಿಧಿ ನಿನ್ನ ಹಬ್ಬಿಗೆ ಕಾಫಿ ಕೊಡು ಹೋಗಮ್ಮ, ಆ ಸುಬ್ಬನನ್ನು ಅಮ್ಮ ಎಬ್ಸಿದ್ರೆ ಮಾತ್ರ ಹೇಳೋದು, ಈಗ ನೀನು ಬಂದಿದೀಯಾ ಎಂದು ಅವಳ ಕೈಗೆ ಕಪ್ಪಿಟ್ಟರು ವೈಶಿಷ್ಟ್ಯ. ವೈಶು, ಅವಳಿಗಿನ್ನೂ ಮುಜುಗರ ಇದೆ, ಗುಂಡಣ್ಣ ಈಗಷ್ಟೇ ಎದ್ದಿರ್ತಾನೆ ಎಂದು ಮೈಥಿಲಿ ಅವರು ಹೇಳುವಾಗ ನಿಧಿಯ ಕೈ ಹಿಡಿದು ನೀನು ಹೋಗಮ್ಮ, ಅವನ ರೂಮ್ ಗೊತ್ತಿದೆ ಅಲ್ವಾ ಅದೇ ಎಂದು ತೋರಿಸಿ ಕಳುಹಿಸಿದರು ವೈಶಿಷ್ಟ್ಯ ಅವರು. ವೈಶು, ಪಾಪ ಹುಡುಗಿಯದು ಎಂದು ಮೈಥಿಲಿ ಅವರು ಹೇಳಲು, ನೀವು ಮೊದಲನೇ ಪಾಪನೇ ಇದ್ದಿದ್ದು, ಇವಾಗ ನೋಡಿ ನಮ್ಮ ದಾದಾನೇ ಕಂಟ್ರೋಲ್ ಮಾಡ್ತಿಲ್ವಾ ಬಿಡಿ ಎಂದು ಹೇಳಿದಾಗ ನಾಜಿ ಅವರ ಭುಜಕ್ಕೆ ಹೊಡೆದರು ಮೈಥಿಲಿ ಅವರು. ಏನು ಗೊತ್ತಾ, ಅವರಿಬ್ಬರು ದೂರ ಇದ್ದಷ್ಟು ಅವರ ನಡುವಿನ ಅಂತರ ದೂರನೇ ಆಗುತ್ತೆ, ಹಾಗಾಗಿ ಅವರನ್ನು ಆದಷ್ಟು ಹತ್ತಿರ ಇಡಬೇಕು ಎಂದಾಗ ಅವರ ಮಾತಿನಲ್ಲೂ ಅರ್ಥ ಇದ್ದ ಕಾರಣ ತಲೆ ಆಡಿಸಿದರು. ಇತ್ತ ವೈಭವ್ ಕೋಣೆವರೆಗೂ ಬಂದವಳಿಗೆ ಒಳ ಹೋಗಲು ಧೈರ್ಯ ಇಲ್ಲ. ಇದುವರೆಗೂ ಇದ್ದದ್ದೇ ಬೇರೆಯಾದರೆ ಈಗ ಬೇರೆ. ಅಷ್ಟಲ್ಲದೆ ನಿನ್ನೆ ತಾನೇ ಮೊದಲ ರಾತ್ರಿ ಬಗ್ಗೆ ಮಾತನಾಡಿದ್ದನಲ್ಲ, ಹಾಗಾಗಿ ಭಯ ಅವಳಿಗೆ. ಆದರೂ ಅಂಜುತ್ತಾ ಒಳ ಆಡಿ ಇಟ್ಟಳು. ಕಾಫಿ ತಣ್ಣಗಾಗಬಾರ್ದಲ್ಲ ವೈಭವ್ ಎಂದಳು ಮೆತ್ತಗೆ. ಅವನು ಹಾಸಿಗೆ ಮೇಲೆ ಇರಲಿಲ್ಲ. ವೈಭವ್ ಎಂದಳು ಮತ್ತೊಮ್ಮೆ. ಆಗಷ್ಟೇ ಸ್ನಾನ ಮುಗಿಸಿದ ಟವೆಲ್ ಸುತ್ತಿಕೊಂಡು ಆಚೆ ಬಂದಿದ್ದ. ಅವನನ್ನು ಆ ರೀತಿ ನೋಡಿ ತಿರುಗಿ ಬಿಟ್ಟಳು ಅವನಿಗೆ ಬೆನ್ನು ಮಾಡಿ. ಹೋ, ನಿಧಿಯವರು, ದಿ ಗ್ರೇಟ್ ವಸಿಷ್ಠ ಅವರ ಸೊಸೆ ಇಲ್ಲಿ ನಮ್ಮ ರೂರಿನಲ್ಲಿ ಏನು ಕೆಲಸ ಎಂದ ವ್ಯಂಗ್ಯವಾಗಿ ಕೇಳುತ್ತಲೇ ಪ್ಯಾಂಟ್ ಏರಿಸಿಕೊಳ್ಳಲು ಮುಂದಾದ. ಅದು ಅದು ಅತ್ತೆ ಕಾಫಿ ಎಂದಳು ತಡಬರಿಸಿ. ಅವಳ ಭಯ ಕಂಡವ ಪ್ಯಾಂಟ್ ಹಾಗೆ ಮಂಚದ ಮೇಲೆ ಇಟ್ಟ. ಅವಳತ್ತ ಹೆಜ್ಜೆ ಹಾಕಿದ. ಅತ್ತೆ ಕಾಫಿನಾ, ಇದ್ಯಾವುದು ಹೊಸ ಬ್ರ್ಯಾಂಡ್ ಎಂದ ಕೋಪದ ಧ್ವನಿಯಲ್ಲೇ. ಅತ್ತೆ ಕಾಫಿ ಅಲ್ಲ, ಅತ್ತೆ ಕಳಿಸಿದ್ರು ನಿಂಗೆ ಕೊಡೋದಕ್ಕೆ ಎಂದಳು ಅದೇ ಭಂಗಿಯಲ್ಲಿ ನಿಂತು. ನಾನು ನೋಡ್ಕೊಂಡು ಮಾತಾಡು ಎಂದ ಅವಳ ಎದುರು ನಿಂತು. ನೀ ಬಟ್ಟೆ ಹಾಕೋ ಎಂದಳು ಮತ್ತು ಅವನಿಗೆ ಬೆನ್ನು ಹಾಕಿಯೇ. ಯಾಕೆ, ಭಯನಾ, ನಾಚಿಕೆನಾ, ನಾನೇನು ಗಂಡ ಅಲ್ವಾ ಎಂದ ಅವನು ಹಠ ಬಿಡದೆ ಅವಳ ಎದುರು ನಿಂತು. ವೈಭವ್, ಅದು ಬೇರೆ ಇದು ಬೇರೆ, ಬಟ್ಟೆ ಹಾಕೋ ಎಂದಳು ಕಪ್ ಕೆಳಗಿಟ್ಟು. ಹಾಕೊಳ್ಳಲ್ಲ ಕಣೆ, ನಾನು ನಿನ್ನೆ ಕರೆದೆ ತಾನೆ, ಅದು ಪ್ರೀ ಎಂದವ ಮಾತು ತಡೆದು. ಅದು ಕಷ್ಟಪಟ್ಟು ಹೆಸರು ಹುಡುಕಿ ಬಾ ವೈಫಿ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಅಂದರೆ ಬರದೆ ಈಗ ಅತ್ತೆ ಕಾಫಿ ಅಂದ್ಕೊಂಡು ಬಂದಿದ್ದಾಳೆ ಎಂದ ಅವಳ ತೀರ ಸಮೀಪ ಬಂದು. ವೈಭವ್, ನಾನು ಹೋಗ್ತೀನಿ ಎಂದು ಹೊರಟವಳ ಕೈ ಹಿಡಿದು. ಯಾಕೆ, ನಾನೇನು ಸಿಂಹ ಕಾಣಿಸಿದ ಹಾಗೆ ಕಾಣ್ತೀನ, ನಾನು ಮನುಷ್ಯನೇ, ನಿಂತ್ಕೋ ಎಂದ ಕೋಪದಿಂದಲೇ. ಅತ್ತೆ ತಿಂಡಿ ಮಾಡು ಅಂದಿದ್ರು ಎಂದಳು ಅವನ ನೋಡದೆ. ಸೊ ಏನು ಮಾಡ್ತೀಯ ತಿಂಡಿಗೆ ಎಂದ ಅವಳ ನೋಡದೆ. ಸ್ವೀಟ್ ಮಾಡು ಅಂದರು, ನಿನಗೇನಿಷ್ಟ ಎಂದಳು. ಅಬ್ಬ, ಇವಾಗಾದರೂ ಕೇಳಿದ್ಯಲ್ಲ ನಿನಗೇನಿಷ್ಟ ಅಂತ ಎಂದವ ಅವಳ ಕೈ ಬಿಟ್ಟು ನಡು ಬಳಸಿ. ವೈಭವ್ ಬಿಡು ಎಂದು ಕೊಸರಾಡಿದವಳ ಕೆನ್ನೆಯ ಒತ್ತಿ ಹಿಡಿದವ. ನನಗೆ ಕ್ಯಾರೆಟ್ ಹಲ್ವಾ ಇಷ್ಟ, ಜೊತೆಗೆ ಅಮ್ಮ ಮಾಡೋ ಕಾಯಿ ಹೋಳಿಗೆ ಮತ್ತು ಕಜ್ಜಾಯ ಅಂದರೆ ತುಂಬ ಇಷ್ಟ. ಅದು ತುಂಬ ಕಷ್ಟ ಅಂತೆ, ಆದರೂ ಮಮ್ಮಿ ನನಗೋಸ್ಕರ ಮಾಡ್ತಾರೆ ಮಂತ್ಲಿ ಎಂದಾಗ ತಲೆ ಆಡಿಸಿ. ಕಾಯಿ ಹೋಳಿಗೆ ಮಧ್ಯಾಹ್ನಕ್ಕೆ ಮಾಡ್ತೀನಿ,
ಈಗ ಕ್ಯಾರೆಟ್ ಹಲ್ವ ಮಾಡ್ತೀನಿ ಎಂದಳು ಅವನ ನೋಡಿದೆ. ಅದಕ್ಕೂ ಮುಂಚೆ ನನಗೆ ಸ್ವಲ್ಪ ಸ್ವೀಟ್ ಕೊಟ್ಟು ಹೋಗು ಎಂದಾಗ ಅರ್ಥವಾಗದೆ ಕಣ್ಣೆತ್ತಿ ಅವನ ನೋಡಿದ್ಲು. ಈ ಸ್ವೀಟ್ ಎಂದ ಅವಳ ತುಟಿಗಳ ನೋಡಿ. ವೈಭವ್ ಎಂದು ಬೆಚ್ಚಿದಳು ಅವನ ಬೇಡಿಕೆಗೆ. ಅಯ್ಯೋ, ನಾನೇನೋ ನಿಧಿನೇ ಕೇಳಿದೆ ಅನ್ನೋ ರೇಂಜಿಗೆ ಹೆದರ್ತಾಳೆ ಎಂದು ಅವಳ ಕೈ ಬಿಟ್ಟವ. ನೀನು ಬೇಡ, ನಿನ್ನ ಕಾಫಿನೂ ಬೇಡ, ತಗೊಂಡು ಹೋಗು. ಹೇಗೋ ಮದುವೆ ಆಗಿದೆ, ಅಡ್ಜಸ್ಟ್ ಮಾಡ್ಕೊಂಡು ಒಂದು ಲೈಫ್ ಕೊಡೋಣ. ಕೋಪ ಮಾಡಿಕೊಂಡು ದ್ವೇಷ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಆದರೆ ನಿನಗೆ ನಾನೇ ಇಷ್ಟ ಇಲ್ಲ ಅಲ್ವಾ ಎಂದಾಗ ಅವನ ನೋಡಿದಳು. ಆ ನೋಟದಲ್ಲಿ ಅಪಾರ ಪ್ರೀತಿ ಇತ್ತು. ಅದು ಅರ್ಥವಾದರೂ ಹೋಗು, ನೀನು ನಿನ್ನ ರೂಮಿಗೆ ಬರೋದು ಬೇಕಾಗಿಲ್ಲ, ನನ್ನಿಷ್ಟದ ಸ್ವೀಟ್ ಮಾಡೋದೂ ಬೇಕಾಗಿಲ್ಲ, ಹಾಗೆ ನನ್ನ ಜೊತೆಗೆ ಕೆಲಸಕ್ಕೂ ಬರಬೇಡ ಎಂದು ಕೋಪದಿ ನುಡಿದು ಅವಳ ಆಚೆ ಹಾಕಿ ಡೋರ್ ಕ್ಲೋಸ್ ಮಾಡಿದ. ಪೆಚ್ಚು ಮುಖ ಮಾಡಿಕೊಂಡು ಕೆಳಗೆ ಬಂದ್ಲು. ಕೋಪ ಮುಗಿನ ತುದಿಯಲ್ಲೇ ಇರುತ್ತೆ ನನ್ನ ಮಗನಿಗೆ ಎಂದರು ವಸಿಷ್ಠ. ಎಲ್ಲರಿಗೂ ಕೇಳುವಂತಿಗೆ ಆಗಷ್ಟೇ ಮೆಟ್ಟಿಲು ಇಳಿಯುವವರ ಕಿವಿಗೆ ಶಬ್ದ ಕೇಳಿತ್ತಲ್ಲ. ನಾನು ಬೇಡ ಅಂದರೂ ನಿಮ್ಮ ತಂಗಿನೇ ಆ ಪಾಪದ ಹುಡುಗಿ ಕಳಿಸಿದ್ದು ಎಂದಾಗ ನಿಧಿಯ ನೋಡಿದರು. ಅದು ಕಾಫಿ ತಣ್ಣಗಾಗಿತ್ತು, ಅದಕ್ಕೆ ಕೋಪ ಮಾಡಿಕೊಂಡ ಎಂದಳು ಪೆಚ್ಚಾಗಿ. ಅವನು ಹಾಗೆ ಕಣಮ್ಮ, ದೊಡ್ಡ ಗರ್ವಿಷ್ಠನ ಮಗ ಮಾರಿ ಗರ್ವಿಷ್ಠ. ನೀನು ಸಿಹಿ ಮಾಡು ಹೋಗು ಎಂದು ಕಳುಹಿಸಿದರು. ಹೆಂಡತಿ ನಿನ್ನೆ ನನ್ನ ಹೆಂಡತಿನ ರೂಮಿಗೆ ಕಳಿಸಿ ಅಂದವನು ಇವತ್ತು ಕೋಪ ಮಾಡಿಕೊಂಡ ಅಂದರೆ ಏನೋ ಮ್ಯಾಟ್ರ್ ಇರಬೇಕಲ್ಲ. ಕೈಯಲ್ಲಿ ಲೋಟ ಇಲ್ಲದೆ ಬಂದಿರೋ ನನ್ನ ಸೊಸೆ ಕಾಫಿ ತಣ್ಣಗಿತ್ತು ಅಂತ ಗಂಡನ ಪರ ಬ್ಯಾಟಿಂಗ್ ಮಾಡ್ತಿದ್ದಾಳೆ ಅಲ್ವಾ ಎಂದರು ವಸಿಷ್ಠ ಮೈಥಿಲಿಯ ಕೈಯಿಂದ ಕಾಫಿ ಪಡೆದು. ಇಂಥವೆಲ್ಲ ಬೇಗ ಗೊತ್ತಾಗುತ್ತೆ ನಿಮಗೆ, ಸುಮ್ಮನೆ ಕುಡೀರಿ, ಅವರಿಬ್ಬರು ಏನೋ ಮಾಡ್ಕೋತಾರೆ ಎಂದಾಗ ಅವರ ಬಳಸಿ. ಅಲ್ಲ ಹೆಂಡತಿ, ಏನೋ ಮಾಡ್ಕೋತಾರೆ ಅಂತ ಸುಮ್ಮನೆ ಬಿಟ್ಟಿದ್ದಕ್ಕೆ ಮದುವೆ ಆದ. ನಾನು ಹೋಗದೇ ಇದ್ದಿದ್ರೆ ರಾಧ ಅಂತ ಮಾಡಿರೋರು ನಿನ್ನ ಮಗ ಎಂದಾಗ ಅವರ ಮಾತಿಗೆ ತಲೆ ಆಡಿಸಿದ್ರು ಮೈಥಿಲಿ. ಎಲ್ಲ ತಿಂಡಿಗೆ ಬರುವ ವೇಳೆಗೆ ಮನೆಯೆಲ್ಲ ಘಮ್ಮಿ ಅನ್ನೋತಿತ್ತು. ಎಲ್ಲ ಅವರವರ ಆಸನಗಳ ಅಲಂಕರಿಸಿದು. ಏನು ತಿಂಡಿ ಮಮ್ಮಿ, ತುಂಬ ಸ್ಮೆಲ್ ಬರ್ತಿದೆ ಎಂದಾಗ ಗೌರಮ್. ಇವತ್ತು ತಿಂಡಿ ಮಾಡಿರೋದು ನಿಮ್ಮ ನಿಧಿ ಹತ್ತಿಗೆ ಎಂದಾಗ ಎಲ್ಲರಿಗೂ ಆಶ್ಚರ್ಯ ಏನೂ ಆಗಲಿಲ್ಲ. ಕಾರಣ ವಾರದಾಗಲೇ ವಾರದಷ್ಟು ದಿನ ಅವಳ ಕೈ ಅಡುಗೆ ರುಚಿ ನೋಡಿದ್ರಲ್ಲ. ಇವತ್ತಿನ ಸ್ಪೆಷಲ್ ಕ್ಯಾರೆಟ್ ಹಲ್ವಾ ಮತ್ತು ಕೇಸರಿಬಾತ್ ಎಂದು ಎಲ್ಲರ ತಟ್ಟೆಗೂ ಮೈಥಿಲಿ ಅವರು ಬಡಿಸಲು ಮುಂದಾದಾಗ, ಹೆಂಡತಿ ಸೊಸೆ ಬಂದ ಮೇಲೂ ನೀನೇ ಕೆಲಸ ಮಾಡಬೇಕಾ, ಬಾ ನಿಧಿ ಬಡಿಸ್ತಾಳೆ ಎಂದರು ವಸಿಷ್ಠ ಅವರು. ಅವರ ಮಾತು ಅರ್ಥ ಮಾಡಿಕೊಂಡ ಮೈಥಿಲಿ ಅವರು ಗಂಡನ ಪಕ್ಕ ಕುಳಿತರೆ ಅಡುಗೆ ಮನೆಯಿಂದ ಆಚೆ ಬಂದಳು ನಿಧಿ. ನಿಧಿ ಬೇಗ ಬಡಿಸು ಎಲ್ಲಾಗ ಎಲ್ಲರ ತಟ್ಟೆಗೂ ಕೇಸರಿಬಾತ್ ಬಡಿಸಿ ಬೌಲ್ನಲ್ಲಿ ಹಲ್ವಾ ಹಾಕಿ ಕೊಟ್ಟಳು. ವಾವ್, ಕೇಸರಿಬಾತ್ ಜಸ್ಟ್ ವಾವ್ ನಿಧಿ, ತುಂಬ ಟೇಸ್ಟಿಯಾಗಿದೆ, ನನ್ನ ಫೇವ್ರೇಟ್ ಎಂದು ಆನಂದಿಸುತ್ತಾ ತಿಂದರು ವಸಿಷ್ಠ. ಚೆನ್ನಾಗಿದೆ ಕಣಮ್ಮ ಎಂದರು ಆಯುಷ್. ಅದ್ವಿಕ್ ಅತ್ತಿಗೆ ಸೂಪರ್, ಅಣ್ಣಂಗೆ ಹಲ್ವಾ ಇಷ್ಟ ಅಂತ ಗೊತ್ತಿತ್ತಾ ಎಂದು ಗೌರವ್ ಕೇಳಲು ವೈಭವ್ಗೆ ನೆತ್ತಿಗತ್ತಿತ್ತು. ನಿಧಾನ ಕಣೋ, ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೇ ಗೊತ್ತಾಗುತ್ತೆ, ಇನ್ನು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಕುಡಿದ್ರೆ ಗೊತ್ತಾಗಲ್ವಾ ಎಂದರು ವಸಿಷ್ಠ ಅವನಿಗೆ ನೀರು ಕೊಟ್ಟು. ನಾನು ಹೇಳಿಲ್ಲ ಎಂದ ಮುಖ ತಿರುಗಿಸಿ. ಅದು ಅದು ಅತ್ತೆನೇ ಹೇಳಿದರು, ಮಾವನಿಗೆ ಕೇಸರಿಬಾತ್ ಇಷ್ಟ ಅಂತ, ಅದನ್ನೇ ಮೊದಲು ಮಾಡಿದೆ. ಆಮೇಲೆ ವೈಭವ್ಗೆ ಹಲ್ವಾ ಇಷ್ಟ ಅಂದರು, ಕ್ಯಾರೆಟ್ ತುಂಬ ಇತ್ತು ಅಲ್ವಾ, ಮಾಡಿದೆ ಎಂದಳು ನಿಧಿ ಮೈಥಿಲಿ ಅವರು ನೋಡಿ. ವಸಿ, ನಾನೇ ಹೇಳಿದ್ದು ಎಂದು ಸೊಸೆಯ ಪರ ಮಾತನಾಡಲು ಗೊತ್ತಿದ್ದರೂ ನಗುತ್ತಾ ತಿಂದರು ವಸಿಷ್ಠ ಅವರು. ಸರಿ ಸರಿ ತಿನ್ನಿ ಎಂದು ಎಲ್ಲ ತಿಂಡಿ ಮುಗಿಸಿದರು. ಹೆಂಡತಿ ಬಾಯ್, ಬೇಗ ಬರ್ತೀನಿ, ಬರೀ ನಿಂಗೆ ಹೋಗೋಕ್ಕೆ ಇಷ್ಟ ಇದ್ದರೆ ಹೋಗು, ಇಲ್ಲ ಬೇಡ ಎಂದರು ವಸಿಷ್ಠ ಹೊರಡುವಾಗ. ಪಪ್ಪ ಹೋಗ್ತೀನಿ ಎಂದಳು ನಗುತ್ತಾ. ವಸಿ ಹುಷಾರು ಎಂದು ಎದ್ದು ಬಂದರು ಮೈಥಿಲಿ. ಮಾವ ಎನ್ನುತ್ತಾ ತಾನು ವಸಿಷ್ಠ ಅವರ ಬಳಿ ಬಂದಳು ನಿಧಿ. ಏನಮ್ಮ ಎಂದರು ಅವಳ ಕೈ ಹಿಡಿದು. ನಾನು ಕೆಲಸಕ್ಕೆ ಹೋಗ್ತೀನಿ ಎಂದಾಗ ಖುಷಿಯಿಂದ ತಲೆ ಆಡಿಸಿ, ಹೋಗಿ ಬಾಮ್ಮ, ಬೇಕಾದರೆ ವೈಭವ್ ಅಥವಾ ಡ್ರೈವರ್ ಡ್ರಾಪ್ ಮಾಡ್ತಾರೆ, ಇಲ್ಲ ನಾನೇ ಮಾಡಲಾ ಎಂದಾಗ ತಲೆ ಅಡ್ಡಡ್ಡ ಆಡಿಸಿ, ನಾನು ಆ ಕಂಪನಿ ಕೆಲಸಕ್ಕೆ ಹೋಗಲ್ಲ ಮಾವ, ನಿಮ್ಮ ಹೋಟೆಲಲ್ಲೇ ಕೆಲಸ ಕೊಡಿ ಎಂದಳು. ನೆನ್ನೆಯೆಲ್ಲ ಯೋಚಿಸಿ ನಿರ್ಧಾರಕ್ಕೆ ಬಂದಿತ್ತು ಹುಡುಗಿ. ತನ್ನ ಮನೆಗೆ ಅವಮಾನ ಮಾಡಿದ ಕಂಪನಿಗೆ ಹೋಗಲು ಇಷ್ಟ ಇರಲಿಲ್ಲ ಅವಳಿಗೆ. ಹೋ ವಾವ್, ತುಂಬ ಖುಷಿಯಾಯಿತು ಕಣಮ್ಮ ಎಂದು ಮುಷ್ಟಿಯಲ್ಲಿ ಅವಳ ತಲೆ ಹಿಡಿದು ಆಡಿಸಿದವರು. ನೋಡಿದ್ಯಾ ಹೆಂಡತಿ, ನನ್ನ ಮಗ ಮಗಳು ಇಬ್ಬರೂ ನನ್ನ ಹೋಟೆಲ್ ನೋಡ್ಕೊಳ್ಳೋಕೆ ಬರಲಿಲ್ಲ, ಸೊಸೆ ಬರ್ತಿದ್ದಾಳೆ ಎಂದು ಮಡದಿಗೆ ಹೇಳಿ, ಬಾರಮ್ಮ ನಾನೇ ಕರೆದುಕೊಂಡು ಹೋಗ್ತೀನಿ ಎಂದಾಗ ಅವರ ಖುಷಿ ನೋಡಿ ಕಣ್ ತುಂಬಿಕೊಂಡಳು ನಿಧಿ. ಏಯ್ ಯಾಕೆ ಅಳೋದು ಎಂದು ಅವಳ ಕಣ್ ತುಂಬಿದ್ದ ನೋಡಿ. ಅದು ನನಗೆ ದೊಡ್ಡ ಕೆಲಸ ಬೇಡ ಮಾವ, ಬೇರೆ ಕಡೆ ಹುಡ್ಕೋಕೆ ಟೈಮ್ ಆಗುತ್ತೆ, ಅಷ್ಟರಲ್ಲಿ ನಾನು ಈ ಮನೆ ಸೊಸೆ ಅಂತ ಗೊತ್ತಾದರೆ ನಿಮಗೆ ಅವಮಾನ ಆಗುತ್ತೆ, ಅದಕ್ಕೆ ಒಂದು ಚಿಕ್ಕ ಕೆಲಸ ಕೊಡಿ ಎಂದಾಗ ಅವಳ ಗುಣ ಅರಿತವರು, ಆಯಿತು ಬಾ, ತುಂಬ ಚಿಕ್ಕ ಕೆಲಸ ಕೊಡ್ತೀನಿ ಎಂದರು. ಏನಪ್ಪ ರಾಜ್ಕುಮಾರ, ನಿನ್ನ ಹೆಂಡ್ತಿನ ನನ್ನ ಹೋಟೆಲ್ಗೆ ಕರೆದುಕೊಂಡು ಹೋಗೋದಕ್ಕೆ ಒಪ್ಪಿಗೆ ಇದೆಯಾ ಎಂದಾಗ ಅವರನ್ನೇ ಕೆಕ್ಕರಿಸಿ ನೋಡಿದವ. ನಿಮ್ಮ ಸೊಸೆ ನಿಮ್ಮ ಇಷ್ಟ, ಏನಾದರೂ ಮಾಡ್ಕೊಳ್ಳಿ, ತಾಳಿ ಅಷ್ಟೇ ನಾನು ಕಟ್ಟಿರೋದು ಎಂದ ಗಡುಸಾಗಿ. ಅಬ್ಬಾ ಎಂಥ ಮಾತು, ಆದಷ್ಟು ಬೇಗ ನೀನು ಕಾಲೇಜ್ ಮುಗಿಸಿ ನೀನು ಹೋಟೆಲ್ ನೋಡ್ಕೊಳಕ್ಕೆ ಬಾರೋ, ನಾನು ಆರಾಮಾಗಿ ನನ್ನ ಹೆಂಡತಿ ಜೊತೆ ಸೇರಿ ಚೌಕಾಬಾರ ಆಡ್ತೀನಿ ಎಂದಾಗ ಮೂತಿ ತಿರುವಿ, ನಾನು ಸಪ್ರೇಟ್ ಕಂಪನಿ ಕಟ್ತೀನಿ ಎಂದ. ಕಟ್ಟೋ ಮಾರಯ್ಯ,
ದೊಡ್ಡದೇ ಕಟ್ಟು. ನನ್ನ ಮೊಮ್ಮಕ್ಕಳನ್ನು ಅಲ್ಲೇ ಕೆಲಸ ಕಳಿಸ್ತೀನಿ ಎಂದರು ವಸಿಷ್ಠ ತಮಾಷೆಯಾಗಿ. ಅಂದರೆ ನನ್ನ ಕೈಲಿ ಆಗಲ್ಲ ಅಂತನಾ ಎಂದ ಅವ ಕೋಪ ಮಾಡಿಕೊಂಡು. ಆ ಮಾತಿಗೆ ಎಲ್ಲ ನಕ್ಕಿದ್ರಲ್ಲ. ಇಲ್ಲಪ್ಪ, ನೀನು ಯಾರು ಹೇಳು ವೈಭವ್, ನಿಮ್ಮ ಕೈಯಲ್ಲಿ ಆಗದೆ ಇರೋದು ಯಾವುದೂ ಇಲ್ಲ ಎಂದಾಗ ಅವರ ಜಗಳ ಶುರುವಾಗುವುದು ನೋಡಿ, ವಸಿ ನೀವು ಹೋಗಿ ಬನ್ನಿ. ನಿಧಿ ಹುಷಾರಮ್ಮ, ನಿನ್ನ ಮಾವ ಮಧ್ಯಾಹ್ನ ಅಲ್ಲಿ ಊಟ ಮಾಡಲ್ಲ, ಹಾಗೆ ನೀನು ಮನೆಗೆ ಬಂದ್ಬಿಡು ಎಂದು ಇಬ್ಬರ ನಡುವೆ ಬಂದರು ಮೈಥಿಲಿ. ಅವರ ಮಾತಿಗೆ ತಲೆ ಆಡಿಸಿ, ಮಾವ ನಾನು ಬ್ಯಾಗ್ ತರ್ತೀನಿ ಎಂದು ಓಡಿದವಳ ನೋಡಿದವ ಮಾವ ಸೊಸೆ ಒಂದಾದರು. ಇನ್ನು ನಾನೇ ಹೊರಗೆ ಎಂದು ನಡೆದ ಅಲ್ಲಿಂದ. ಮಾವ ಸೊಸೆ ಒಂದಾಗಿ ಹೋಟೆಲ್ಗೆ ನಡೆದರು, ಮತ್ತೊಂದು ಇತಿಹಾಸವನ್ನು ಸೃಷ್ಟಿಸಲು. ಮಮ್ಮಿ ನಾನು ಹೋಗಿ ಬರ್ತೀನಿ, ಇವತ್ತೇನು ಯಾವ ಇವೆಂಟ್ ಇಲ್ಲ, ಬೇಗ ಬರ್ತೀನಿ ಎಂದು ವೈಶಿಷ್ಟ್ಯಳ ಕಾರು ತಿರುಗಿದ್ದು ಒಂದು ಕೆಫೆ ಕಡೆಗೆ. ನಿನ್ನ ಜೊತೆ ಒಂದು ವಿಷಯ ಮಾತಾಡಬೇಕು, ಬೇಗ ಬಾ ಎಂದು ಅವಳ ಮನದೊಡೆಯ ಗಂಭೀರವಾಗಿ ಆಜ್ಞೆ ಹೊರಡಿಸಿದ್ನಲ್ಲ. ವಿಶಿಷ್ಟ ಬಂದು ಇಳಿದಾಗ ಆಗಲೇ ಋಷಭ್ ಬೆಂಚ್ ಕಾರ್ ಅಲ್ಲಿತ್ತು. ಯಾವ ವಿಷಯ ಮಾತಾಡಬೇಕು ಇವನು ಎಂದು ಗೊಂದಲದಲ್ಲೇ ಒಳ ಹೋದವಳು ಅವನ ಎದುರು ಕುಳಿತಳು. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ಧನ್ಯವಾದಗಳು.